ಇಂಜಿನಿಯರ್ಗಳು ಡಾಕ್ಟರ್ಗಳು ಆಗಲಿಕ್ಕೆ ಸಾಧ್ಯ ಇದೆ. ಈ ರೀತಿಯ ಸುಧಾರಣೆಗಳನ್ನು ತರ್ತಕ್ಕಂಥ ಮಹಾನ್ ವ್ಯಕ್ತಿಗಳ ಅಧಿಕಾರವನ್ನು ಆ ರೀತಿ ಹೋದಾಗ ನನಗೆ ಯಾವ ಮಂತ್ರಿಗಳು ಓದಿದ್ದ ನಮ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ. ನಾನು ಮುಂದೆನೂ ಕೂಡ ನನ್ನನ್ನು 35,500 ಗೆದ್ದಿದ್ದೀನಿ. ನಾನು ಈ ಕ್ಷೇತ್ರದ ಜನರ ಸೇವೆಯನ್ನು ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಬಳಸಿ ಮತ್ತೆ ಏನು ಮುಂದಿನ ತೀರ್ಮಾನಗಳಲ್ಲಿದ್ದಾವೆ, ನಾನು ಈ ತೀರ್ಮಾನಗಳಲ್ಲಿ ನಮ್ಮ ಸರ್ಕಾರದ ಸರ್ವ ಬೆಂಬಲವನ್ನು ಕೂಡ ಪಡೆದು ಜಿಲ್ಲೆ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತೆ ಕೇಬಲ್ ಕಾರಣ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತೆ ನಮ್ಮ ತಾಲೂಕಿನ ಎಲ್ಲ ಕೆರೆಗಳಿಗೂ ಕೂಡ ನೀರನ್ನು ತುಂಬತಕ್ಕಂಥ ಕೆಲಸವನ್ನ ಮುಂದಿನ ಉಳಿದ ಅವಧಿನಲ್ಲಿ ನಾವು ತಿಳಿಸ್ತೇವೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡಿ, ಈ ಪುನರುಚ್ಚಾರ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪಡೆದಿಂದ ನಾನು ಎಮ್ಮೆಲ್ಲೆ ಆದಂತ. ಹಾಗೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಆಶೀರ್ವಾದದಲ್ಲಿ ನಾನು ಮಂತ್ರಿ ಆದಂತ. ಈಗ ಮಂತ್ರಿಗಿರಿ ಹೋಗಿದ್ದಕ್ಕೆ ಪಾಪ ಸಿದ್ದರಾಮಯ್ಯ ನಾನು ಆಚರಣೆ ಮಾಡೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಆ ಕಾರಣಗಳನ್ನ ಸಕಾಲದಲ್ಲಿ ನಾನು ಅವೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತೇನೆ. ಆದ್ರಿಂದ ನಾನು ಮಂತ್ರಿ ಇದ್ರು ಹೀಗೇನೆ, ಮಂತ್ರಿ ಇಲ್ಲದೆ ಇದ್ದದ್ದು ಹೀಗೇನೆ. ಅದಕ್ಕೋಸ್ಕರ ಅಧಿಕಾರ ಶಾಶ್ವತ ಯಾರಿಗೂ ಇಲ್ಲ. ಮತ್ತೆ ನಾನು ಯಾವತ್ತೂ ಅಧಿಕಾರಿ ಕಳ್ಸಿಕೊಂಡವರು ಅಲ್ಲ. ನಾಳೆ ಹೊತ್ತು ಅಧಿಕಾರನೇ ಇವತ್ತು ಹೋಗಿರ್ತಕ್ಕಂಥ ಪರಿಸ್ಥಿತಿ ಬಂತು. ಅಧಿಕಾರ ಇದ್ದಾಕ್ಷರಕ್ಕೆ ನಾವು ದೊಡ್ಡ ಕಿರೀಟ ನಮ್ಮ ತಲೆ ಮೇಲೆ ಇರೋದಿಲ್ಲ. ಅಧಿಕಾರ ಹೋದಾಕ್ಷರಕ್ಕೆ ಇರೋ ಕಿರೀಟ ಯಾವುದೂ ಇರೋದಿಲ್ಲ. ಆದ್ರೆ ಮಾನವ ಸಹಜ ಗುಣಗಳನ್ನ ಸದಾಕಾಲ ನಿರಂತರವಾಗಿ ನಾನು ನಮ್ಮ ಎಲ್ಲ ಕ್ಷೇತ್ರದ ಜನರ ಅಭ್ಯುದಯಕ್ಕೆ, ಅವರ ಶ್ರೇಯಸ್ಸಿಗೆ, ಅವರ ಯಶಸ್ಸಿಗೆ, ಅವರ ಮಕ್ಕಳು ಉತ್ತಮ ವಿದ್ಯಾವಂತ ಆಗಲಿಕ್ಕೆ ನಾನು ಸತತವಾಗಿ ನಿರಂತರವಾಗಿ ನನ್ನ ಸಂಪೂರ್ಣ ಬೆಂಬಲವನ್ನು ನಾನು ಆ ಮಕ್ಕಳಿಗೋಸ್ಕರ ನಾನು ವಿಸ್ತರಿಸಲಿಕ್ಕೆ ಬದ್ಧನಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ, ಮುಂದಿನ ತೀರ್ಮಾನಗಳಲ್ಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೆ. ಆದ್ರೆ ಆಯ್ಕೆ ಮಾಡಿದಂಥವ್ರು ನೀವು, ನಿಮ್ಮೆಲ್ಲರ ಕೊಡುಗೆ, ಆಶೀರ್ವಾದ ನಮ್ಮ ಜೀವಮಾನ ಪೂರ್ಣವಾಗಿ ನಾವು ಮಲಿತಕ್ಕಂಥದ್ದು. ಆದ್ರಿಂದ ನನ್ನ ಅಧಿಕಾರ ಅವಧಿಯಲ್ಲಿ ಏನೆಲ್ಲ ಜನಪರವಾಗಿ ಅವರ ಅಗತ್ಯತೆಗಳನ್ನ ನಾವು ಮಾಡಬಹುದಾಗಿದೆಯೋ ಆ ಎಲ್ಲ ಅಗತ್ಯತೆಗಳನ್ನ ಮುಂದುವರ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಿ